ಹಾಯ್ ಫ್ರೆಂಡ್ಸ್, ಇದು ಸಂಡೆಯ ಮಿನಿ ವ್ಲಾಗ್. 2 ಡೇಸಿಂದ ಯಾವುದೇ ಥರದ ವೀಡಿಯೋ ಮಾಡಿರಲಿಲ್ಲ, ಯಾಕೋ ಬೇಜಾರಾಗಿತ್ತು. ಸೊ ಇವತ್ತು ಟಿಫನಿಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿ ಒಂದು ಹಣ್ಣಾಗಿರೋ ಅಂಥ ಪಪ್ಪಾಯ ಇತ್ತು, ಅದನ್ನು ಹಾಗೆ ತಿನ್ನೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ರಸಾಯನ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಆ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಗೆ ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡಿಬಿಟ್ಟು ಟಿಫನ್ ಕೂಡ ಮಾಡಿದ್ವಿ. ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು, ಎಲ್ಲರೂ ರೆಡಿಯಾಗಿ ಆಚೆ ಹೊರಟ್ವಿ. ಎಲ್ಲಿಗಪ್ಪ ಅಂದರೆ ನಮ್ಮ ಸಿಸ್ಟರ್ ಮನೆ, ಅಂದರೆ ಲೋಕೇಶ್ ಅವರ ತಮ್ಮನ ಮನೆಗೆ ಹೊರಟ್ವಿ. 2 ವೀಕ್ ಬ್ಯಾಕ್ ಅವರು ನಮ್ಮ ಮನೆಗೆ ಬಂದಿದ್ದರು. ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ. ನಾವು ಹೋಗೋ ಅಷ್ಟರೊಳಗಡೆ ಅಣ್ಣ ಮತ್ತು ಅವ್ರ ಮಗಳು ಬಂದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರು ನಮ್ಮನ್ನು ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಟೈಮ್ ಕಳೆದ್ವಿ. ಹಾಗೆ ಎಲ್ಲರ ಜೊತೆಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಈ ಥರ ಊಟ ಮಾಡೋದು ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನನಗಂತೂ ಈ ಥರ ಊಟ ಮಾಡೋದು ತುಂಬ ಇಷ್ಟ. ಈ ಥರ ನಾವು ನಮ್ಮ ಅಮ್ಮ ಮನೆಗೆ ಹೋದರೆ ನಾವು ಇದೇ ಥರ ಊಟ ಮಾಡೋದು. ಅಮ್ಮ, ದೊಡ್ಡಮ್ಮ, ಅಕ್ಕದಿರು, ಅತ್ತಿಗೆದಿರು ಎಲ್ಲ ಕೂತ್ಕೊಂಡು ಇದೇ ಥರ ಊಟ ಮಾಡೋದು. ಒಂದು ಕ್ಷಣ ಅವರೆಲ್ಲ ನನಗೆ ನೆನಪಾಗ್ಬಿಟ್ರು. ಸೊ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಥರ ಊಟ ಮಾಡೋದು. ಸೊ ಹಂಗಾಗಿ ಅಲ್ಲೇ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅವ್ರ ಮನೇಲೆ ಹರಟೆ ಹೊಡೆದು ಸಂಜೆ 5:30 ಹಂಗೆ ಅಲ್ಲಿಂದ ಹೊರಟ್ವಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.